ಅಶೋಕ್ ಗೌಡ ಅವರೇ ಒಂದು ಸರ್ಕಾರವಾಗಿ ಏನು ಮಾಡಬೇಕು ಮಾಡ್ತಿದ್ದಾರೆ ರೀ, ನೀರಂತೂ ಬಿಟ್ಟಿಲ್ಲ ತಾನೇ. ವಿಚಾರ ಅದಲ್ಲ ಜಿಜ್ಜಿ. ಏನಂತ ಹೇಳಿದ್ರೆ ಆಗ್ಲಿಂದ ನಟರಾಜ್ ಗೌಡರು ಅದೇ ಹೇಳ್ತಿದ್ದಾರೆ. ಈಗ ನಮ್ಮ ಚಂದ್ರಶೇಖರ್ ಅವರು IPS ರಿಟೈರ್ಡ್ ಆಫೀಸರು ಎರಡು ಬುಕ್ಸ್ ಬರೆದಿದ್ದಾರೆ ಕಾವೇರಿ ಬಗ್ಗೆ. ಅವರು ಹೇಳ್ತಿರೋದು ಇಷ್ಟೇ, ನೀವು ಸುಪ್ರೀಂ ಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟ್ ಅವರೇನು ಹೇಳ್ತಾರೆ, ನಿಮಗೆ ಟೆಕ್ನಿಕಲ್ ಕಮಿಟಿ ಏನು ಹೇಳಿದ್ರೆ ನಮ್ಮ ಹತ್ರ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಇಲ್ಲ, ಅವ್ರು ಹೇಳ್ತಾರೆ ಅಂತ ಹೇಳ್ತಾರೆ. ಈಗ ಟೆಕ್ನಿಕಲ್ ಕಮಿಟಿ ಮುಂದೆ ನೀವು ರೆಪ್ರೆಸೆಂಟ್ ಸರಿಯಾಗಿ ಮಾಡಿದ್ರಾ ನಮ್ಮ ಸ್ಟೋರೇಜ್ನ? ಇವತ್ತು ಮುಖ್ಯಮಂತ್ರಿಗಳು ಮಾತಾಡ್ತಾ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಹೌದಪ್ಪ ನನಗೆ ಕಬಿನಿನಲ್ಲಿ 95% ಸ್ಟೋರೇಜ್ ಇದೆ, ಹಾರಂಗಿನಲ್ಲಿ 83% ಸ್ಟೋರೇಜ್ ಇದೆ, ಮತ್ತು KRSL 36%, ಹೇಮಾವತಿನಲ್ಲಿ 63% ಸ್ಟೋರೇಜ್ ಇದೆ ಅಂತ ಹೇಳ್ತಿದ್ದಾರೆ. ಕರೆಕ್ಟು. ಟೋಟಲ್ ಆವ್ರೇಜ್ ನೀವು ಲೆಕ್ಕ ಹಾಕಿದ್ರೆ ಕರ್ನಾಟಕದ ಇವತ್ತು ಇನ್ಫ್ಲೋ ಸೇರಿಸ್ಕೊಂಡು ಆಸ್ ಆಫ್ ಟುಡೇ ವೆನ್ ವಿ ಆರ್ ಸ್ಪೀಕಿಂಗ್ ಆಟ್ 7 o'clock 31st July ಇನ್ಫ್ಲೋ ಸೇರಿಸ್ಕೊಂಡು ನಮ್ಮ ಸ್ಟೋರೇಜ್ ಇರ್ತಕ್ಕಂಥದ್ದು ಆಸ್ ಆಫ್ ಟುಡೇ 47%. ನೀವು ಮೆಟ್ರೋ ಡ್ಯಾಮ್ಗೆ ಹೋದ್ರೆ ಸ್ಟೋರೇಜ್ ಎಷ್ಟಿದೆ ಅಂತ ಹೇಳಿದ್ರೆ ಆಸ್ ಆಫ್ ಟುಡೇ 76.3% ಇದೆ ಸ್ಟೋರೇಜು. ಅಂದರೆ ಅರ್ಥ ಏನು, ಅವ್ರಿಗೆ ಇರ್ತಕ್ಕಂಥ ಸ್ಟೋರೇಜ್ನ ನೀವು ಮಂದಟ್ಟು ಮಾಡಿಕೊಡ್ಲಿಲ್ಲ. ನಮ್ಮ ಹತ್ರ ಇರ್ತಕ್ಕಂಥದ್ದು ನಾನು 31st July ಅಲ್ಲ ಇದು ಬಂದಿದ್ದು ಆರ್ಡ್ರು, ಇದು ಬಂದಿದ್ದು ಯಾವತ್ತು, ಆವತ್ತಿಗೆ ನೀವು ಸ್ಟೋರೇಜ್ ಲೆಕ್ಕ ಹಾಕೊಂಡ್ರೆ ಆವತ್ತು ನಿಮಗೆ 39.8% ಇತ್ತು. ಅದನ್ನು ನೀವು ಯಾಕೆ ಮಂದಟ್ಟು ಮಾಡಿಕೊಡ್ಲಿಲ್ಲ ಅಂತಕ್ಕಂಥದ್ದು ನಾವು ಕರ್ನಾಟಕ ರಾಜ್ಯ ಸರ್ಕಾರನ ಕೇಳ್ತಿರ್ತಕ್ಕಂಥ ಪ್ರಶ್ನೆ. ಅಂದರೆ ನೀವು ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೊಂಬಿಟ್ರಿ. ಅದಾದಮೇಲೆ ಅದಕ್ಕೆ ಏನಂತ ಹೇಳಿದ್ರೆ ಇವತ್ತು ಏನೇ ಜಸ್ಟಿಫಿಕೇಶನ್ಸ್ ಕೊಡಲಿ ಕರ್ನಾಟಕ ರಾಜ್ಯ ಸರ್ಕಾರ, ಆಲ್ ಪಾರ್ಟಿ ಮೀಟಿಂಗ್ ಕರಿತೀವಿ, ನಾವು ನೀರು ಬಿಟ್ಟಿಲ್ಲ, CWRC ಆಗಲಿ ಕರ್ನಾಟಕ ಕೊಟ್ಟಿರೋ ನಂಬರ್ ನೋಡಿ, ತಮಿಳುನಾಡು ಕೊಟ್ಟಿರುವ ನಂಬರ್ ನೋಡಿ ಜಡ್ಜ್ಮೆಂಟ್ ಕೊಟ್ಟು ಬಿಡೋದಿಲ್ಲ. ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಅಜಿಜ್ಜಿ, ಈಗ ವೆರಿ ಸಿಂಪಲ್, ನಾನು ನನ್ನ ಅದಕ್ಕೆ ಇಂಡಿಪೆಂಡೆಂಟ್ ಸೋರ್ಸ್ ಇಲ್ವಾ? ಕರೆಕ್ಟ್. ಯಾರ್ಯಾರ ಹತ್ರ ಎಷ್ಟು ಇರುತ್ತೆ ತಗೊಳ್ಳೋಕೆ? ಈಗ ನಾನು ನೀವು ಜಡ್ಜ್ ಅಂದರೆ ನಾವು ನ್ಯಾಯಕ್ಕೆ ಬಂದಿದ್ದೀವಿ, ನೀವು ಪಂಚಾಯತಿ ಜಡ್ಜ್ ಅಂತಲೇ ಇಟ್ಕೊಳ್ಳಿ. ನಾನು ನಟರಾಜ್ ಗೌಡ್ರಿಗೆ ಡಿಸ್ಪ್ಯೂಟ್ ಇದೆ, ನನ್ನ ಹತ್ರ ದುಡ್ಡಿಲ್ಲ, ನಟರಾಜ್ ಗೌಡ್ರ ಹತ್ರ ₹2 ಇದೆ. ನಟರಾಜ್ ಗೌಡ್ರು ಏನು ಹೇಳ್ತಾರೆ, ಅವ್ರಿಗೆ ಸಾಲ ಕೊಡಬೇಕಾಗಿತ್ತಪ್ಪ, ₹100 ನನಗೆ ಕೊಡಿಸಿ ಅಂತ ಕೇಳ್ತಾ ಇದ್ದಾರೆ. ನನ್ನ ಹತ್ರ ದುಡ್ಡಿದ್ರೆ ಖಂಡಿತವಾಗ್ಲೂ ನೀವೇನು ಹೇಳ್ತೀರಾ, ಕೊಡಪ್ಪ ದುಡ್ಡು ಅಂತ ಹೇಳ್ತೀರಾ. ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕೆ ನೀನು ಸಮಯ ಕೊಡಪ್ಪ ಅವ್ರಿಗೆ, ನಿನ್ನ ಹತ್ರ ದುಡ್ಡು ಬಂದಾಗ ಕೊಡಿ ಅಂತ ಹೇಳತಕ್ಕಂಥ ಪಂಚಾಯತಿ ನಡೀತಕ್ಕಂಥದ್ದು. ಈಗ ಏನಾಗಿದೆ, ನನ್ನ ಹತ್ರ ರಾಜ್ಯದಲ್ಲಿ ನೀರಿಲ್ಲ, ನೀರಿದ್ದಿದ್ದರೆ ನೀವು ಖಂಡಿತವಾಗ್ಲೂ ನೀವು ರೆಪ್ರೆಸೆಂಟ್ ಮಾಡಬೇಕು. ಆವಾಗ ನಾನು ಇವಾಗ ನಿಮ್ಮ ಹತ್ರ ಕೇಳಬೇಕಾಗಿತ್ತು. ಅಂದರೆ ನಾನು ನಟರಾಜ್ ಗೌಡರು ಬಂದಾಗ ಜಗಳಕ್ಕೆ, ಸರ್ ನನ್ನ ದುಡ್ಡಿಲ್ಲ ಜೋಬಲಿ, ಎಲ್ಲಾ ತರ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ರಮೇಶ್ ಪುತ್ತಿಗೆ ಅವ್ರು ಏನ್ ಹೇಳ್ತಾರೆ, ಹಾಗೆ ಕಳೆದ ನಾವು ಇವತ್ತು ಬುಧವಾರ ಡಿಬೇಟ್ ಮಾಡಿದಾಗ್ಲೂ ಸಹ ನಮ್ಮ ಯಾರು ಲಾಯರ್ ಬಂದಿದ್ರು, ಅವ್ರು ಯಾರು ರೆಪ್ರೆಸೆಂಟ್ ಮಾಡ್ತಾರೆ ಅವರು ಹೇಳಿದ್ದೇನು ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಿಂದ ನಾವು ರೆಪ್ರೆಸೆಂಟೇಟಿವ್ ಕೊಟ್ವಿ, ಅದರ ಡೇಟಾ ಪಾಯಿಂಟ್ಸ್ ಏನಿದೆ, ವಿ ಹ್ಯಾವ್ ಮಿಸ್ಡ್ ಲಾಟ್ ಆಫ್ ಡೇಟಾ ಪಾಯಿಂಟ್ಸ್. ನೋಡಿ ಜಸ್ಟಿಫಿಕೇಶನ್ ಕೊಡ್ಬೋದು. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಅಜಿತ್ ಜಿ, ವೆರಿ ಸಿಂಪಲ್, ನನಗೆ ಗೊತ್ತಿರತಕ್ಕಂತಹ ಮಾಹಿತಿ ನನ್ನ ಮಗನಿಗೆ ಗೊತ್ತಿರಲ್ಲ. ನೀವು ಯಾವುದೋ ಅಧಿಕಾರಿಗಳನ್ನ ಕಳಿಸ್ಬಿಡೋದಲ್ಲ, ನೀವು ರಾಜ್ಯದ ರೆಸ್ಪಾನ್ಸಿಬಲ್ ಮಂತ್ರಿಯಾಗಿ ಅಥವಾ ಮುಖ್ಯಮಂತ್ರಿಯಾಗಿ ನೀವು ಡೇಟಾ ಪಾಯಿಂಟ್ಸ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ರೆಪ್ರೆಸೆಂಟ್ ಮಾಡಬೇಕಾಗಿತ್ತು, ಅಧಿಕಾರಿಗಳ ಹತ್ರ ನೀವು ಮಾಡಿಸ್ಬೇಕಾಗಿತ್ತು. ಅಟರ್ಲಿ ಫೇಲ್ಡ್ ಇನ್ ಅಂಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ. ಪ್ರದೀಪ್ ಗೌಡ್ರೆ ಸರ್, ಈಗ ನಂಬರ್ 1 CWMA ಮುಂದೆ ಕರ್ನಾಟಕದ ವಾದದ ಪಾಯಿಂಟ್ ನೋಡಿದೆ ನಾನು, ಏನೇನು ಹೇಳಬಹುದು ಎಲ್ಲವನ್ನು ಹೇಳಿ, ಖಂಡಿತ ಎಲ್ಲವನ್ನು ಹೇಳಿದ್ದಾರೆ. ನಮ್ಮಲ್ಲಿ ಏನು ಮಳೆ ಪ್ರಾಬ್ಲಮ್ ಆಗಿದೆ, ಎಷ್ಟು ಮಳೆ ಕೊರತೆ ಆಗಿದೆ ಅಷ್ಟನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆದರೆ ನಾನು ಹೇಳ್ತಿರ್ತಕ್ಕಂಥದ್ದು, ಕರ್ನಾಟಕ ರಾಜ್ಯದಲ್ಲಿ ತಮಿಳುನಾಡಲ್ಲಿ ಇದ್ದಂಗೆ ಒಂದು ಸ್ಟಡಿ ಟೀಮ್ ಆಗಲಿ ರಿಸರ್ಚ್ ಟೀಮ್ ಆಗಲಿ ಇಲ್ಲ. ಆ ರೀತಿ ಸ್ಟಡಿ ಟೀಮು ರಿಸರ್ಚ್ ಟೀಮ್ ಇದ್ದರೆ ನಾವು ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ ಸ್ಟೋರೇಜ್ ನಾವೇನು ಮಾತಾಡ್ತಾ ಇದ್ದೀವಿ, ಇಲ್ಲಿ ಟೆಕ್ನಿಕಲ್ ಅವ್ರು ಏನು ಹೇಳಿದ್ರು ಅದನ್ನು ಮಾತ್ರ ಹೇಳ್ತಾ ಇದ್ವಿ. ಎಷ್ಟಿದೆ ಅಲ್ಲಿ ಭವಾನಿ ಸ್ಟೋರೇಜಲ್ಲಿ ಎಷ್ಟಿದೆ, ಮೆಟ್ಟೂರಲ್ಲಿ ಎಷ್ಟಿದೆ, ಇಲ್ಲಿ ನೋಡ್ಕೊಂಡು ಹೇಳ್ತಾ ಇದ್ವಿ. ಆದರೆ ನಮ್ಮದೇ ಒಂದು ಟೀಮು ಹೋಗಿ ವಿಸಿಟ್ ಮಾಡಿ ಎಷ್ಟಿದೆ, ಮತ್ತೆ ಅಲ್ಲಿ ಕೇಳ್ತಿರ್ತದೆ ಏನಿಗೆ, ಅಲ್ಲಿ ಅಗ್ರಿಕಲ್ಚರ್ ನಾವು ಕೇಳ್ತಿರ್ತಕ್ಕಂಥದ್ದಕ್ಕೆ ಕುಡಿಯೋಕ್ಕೆ, ನಾವು ಇಲ್ಲಿ ಕುಡಿಯೋಕ್ಕೆ ಕೇಳ್ತಿರ್ಬೇಕಾದ್ರೆ ಅವರು ಅಗ್ರಿಕಲ್ಚರ್ ಕೇಳಿದ್ರೆ ಹೆಂಗೆ? ಅಲ್ಲಿ ತಮಿಳುನಾಡಿನ ಚೀಫ್ ಮಿನಿಸ್ಟರ್ ಹೇಳ್ತಾರೆ, ನೀವು ಬೆಳೆ ಹಾಕೊಳ್ಳಿ, ನಾವು ನಿಮ್ಗೆ ನೀರು ಕೊಡ್ತೀವಿ ಅಂತಾರೆ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಏನಂತಾರೆ, ನೀವು ಬೆಳೆ ಹಾಕ್ಬೇಡಿ ಅಂತಾರೆ. ಅಂದರೆ ನೀವು ಕೃಷಿಗೆ ಕೇಳ್ತಾ ಇದ್ರಿ, ನಾವು ಇನ್ನೂ ಪ್ರಾಬ್ಲಮಲ್ಲಿ ಇದ್ದೀವಿ. ಒಂದು. ಎರಡನೇದು, ಅವರು ಯಾವಾಗಲೂ ಇದೇ ಮಾಡಿದ್ದಾರೆ. ಇದುವರೆಗೆ ಎಷ್ಟು ಸರಿ ನಾವು CWCMಗೆ ಹೋಗಿದ್ದೀವಿ, ನಮ್ಗೆ ವಿರುದ್ಧವಾಗಿ ಆಗಿದೆ. ಕಾರಣ ನಾವು ಹುಡುಕ್ಬೇಕು ಅಂದರೆ ಏನು, ರಿಸರ್ಚ್ ಟೀಮ್ ಇರಬೇಕಾಯಿತು. ರಿಸರ್ಚ್ ಟೀಮು ಬೇಕು, ಅವಶ್ಯಕತೆ ಇದೆ, ಅದನ್ನು ಮಾಡಬೇಕು. ಯಾಕಂದರೆ ಇದು ಕಾವೇರಿ ಇರೋವರೆಗೂ ಹಾಗೆ ಸಮಸ್ಯೆ ಇದ್ದೇ ಇರ್ತದೆ. ಒಂದು. ಎರಡನೇದು, 2012ರಲ್ಲಿ ಇದೇ ಥರ ಒಂದು ಸಮಸ್ಯೆ ಆಗಿತ್ತು. ಆ ಟೈಮಲ್ಲಿ ಸುಪ್ರೀಂ ಕೋರ್ಟಲ್ಲಿ 12 TMC ನೀರು ಕೊಡಬೇಕು ಅಂತ ಆಗಿತ್ತು. ಆವಾಗ ರಿವಿಷನ್ ಪಿಟಿಷನ್ ಹಾಕಿದ್ರು ಸುಪ್ರೀಂ ಕೋರ್ಟ್ ಮುಂದೆ. ರಿವಿಷನ್ ಪಿಟಿಷನ್ ಹಾಕ್ತಾಗ ಇನ್ನು 2 ತಿಂಗಳು ಈ 12 TMC ನೀರು ಕೊಡೋದನ್ನ ಮುಂದಕ್ಕೆ ಹಾಕಿ ಅಂತ ಆದೇಶವನ್ನ ಮಾಡಿದೆ ಅಂತ ಉದಾಹರಣೆಗಳಿದೆ. ಅವತ್ತು ಬೊಮ್ಮಾಯಿ ಅವರು ಆ ಕೆಲಸವನ್ನ ಮಾಡಿದ್ರು ನೀರಾವರಿ ಸಚಿವರಾಗಿ. ಆ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಬೇಕು, ಅದನ್ನ ಬಿಟ್ಬಿಟ್ಟು ಸುಪ್ರೀಂ ಕೋರ್ಟ್ ಹಿಂಗೆ ಪ್ರಿಡಿಕ್ಟ್ ಮಾಡ್ತಾ ಇದ್ರಿ ನೀವು.
ಸುಪ್ರೀಂ ಕೋರ್ಟ್ ಮುಂದೆ ನೀವು ವಾದ ಮಾಡಕ್ಕೆ ಟೆಕ್ನಿಕಲ್ ಟೀಮ್ ಮುಂದೆ ಇರಿ ಸರ್ ನೀವು CWC-RC ಮುಂದೆ ಮತ್ತೆ CWMA ಮುಂದೆ ನೀವು ಯಾವ ರೀತಿ ಟೆಕ್ನಿಕಲ್ ಪಾಯಿಂಟ್ಸ್ ನ ಇಡಬೇಕು, ಯಾವ ಪಾಯಿಂಟ್ಗಳನ್ನ ನೀವು ಇಟ್ಟು ಆರ್ಗ್ಯುಮೆಂಟ್ ಮಾಡಬೇಕು ಅಷ್ಟನ್ನು ತೆಗೆದುಕೊಂಡು, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಮಾಡಬೇಕು ಅಂದ್ರೆ ನೀವು ಒಂದು ವ್ಯಾಲಿಡ್ ಪಾಯಿಂಟ್ ಇರಬೇಕು. ಅಲ್ರಿ, CWMA ಮುಂದೆ ಕರ್ನಾಟಕದ ವಾದದ ಪೈಕಿ ಅದು ಒಂದು ವಾದ ಆಗಿತ್ತು. ಮುಂದಿನ ದಿನಗಳಲ್ಲಿ ಮಳೆ ಬರುವ ಸಾಧ್ಯತೆ ಇದೆ, ಆದ್ದರಿಂದ ಈ 3,500 ಕ್ಯೂಸೆಕ್ಸ್ ಪರ್ ಡೇನ ಮುಂದಕ್ಕೆ ಹಾಕಿ ಆಯ್ತು, ಸದ್ಯಕ್ಕೆ ಕೊಡಕ್ಕಾಗೋದಿಲ್ಲ ಅನ್ನೋದೇ ವಾದ ಆಗಿದೆ. ಆರ್ಡರ್ ಮಾಡ್ಬೇಕಾದ್ರೆ ಇನ್ನೊಂದು ಹೇಳಿದ್ದಾರೆ, ನಿಮ್ಗೆ ಇನ್ಫ್ಲೋ ಇದೆ, ಇನ್ಫ್ಲೋ ಬರುತ್ತೆ ಅಂತ ಹೇಳಿದ್ದಾರೆ. ಹೆಂಗ್ ಪ್ರಿಡಿಕ್ಟ್ ಮಾಡಿದ್ರು? ಹಂಗೆ ಅದೇ ರೀತಿ ಇನ್ಫ್ಲೋ ಅವ್ರು ಬರುತ್ತಲ್ವಾ, ನೆಕ್ಸ್ಟ್ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆಯಲ್ವಾ, ಅವ್ರಿಗೆ ಆಗಸ್ಟ್ ಎಂಡಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ, ಅವ್ರು ಮಳೆ ಬಂದೇ ಬರುತ್ತೆ ಅಲ್ವಾ, ಅದನ್ನ ಯಾಕೆ ಪ್ರಿಡಿಕ್ಟ್ ಮಾಡಲಿಲ್ಲ? ನಮ್ಮದು ಮಾತ್ರ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ, ಮುಂದೆ ಮಳೆ ಬರುತ್ತೆ, ನಿಮ್ಗೆ ಇನ್ಫ್ಲೋ ಆಗುತ್ತೆ, ಸೊ ಹಂಗಾಗಿ ನೀವು ನೀರು ಬಿಡಿ ಅಂತ ಹೇಳುವಂತ CWC-ಗೆ ಅದೇ ಮುಂದೆ ಮಳೆಗಾಲ ಆಗುತ್ತೆ ಅಂತ ಯಾಕೆ ಪ್ರಿಡಿಕ್ಟ್ ಮಾಡ್ತಾ ಇಲ್ಲ ಅವರು? ಯಾಕೆ ಆ ವಾದವನ್ನ ಪರಿಗಣಿಸ್ತಿಲ್ಲ? ಈ ಸಂಬಂಧಪಟ್ಟ ಹಾಗೆ ನಾವೊಂದು ಟೆಕ್ನಿಕಲ್ ಟೀಮ್ನ, ಸ್ಟಡಿ ಟೀಮ್ನ, ರಿಸರ್ಚ್ ಟೀಮ್ನ ಡೆವಲಪ್ ಮಾಡಲೇಬೇಕು ರಾಜ್ಯದಲ್ಲಿ. ಆಗ ನಾವು ಮುಂದೆ ಆಗ್ತಕ್ಕಂಥ, ಯಾಕಂದ್ರೆ ಈಗ ನಿಮ್ಗೆ ಆಲ್ರೆಡಿ ಅವತ್ತು ಸರ್ ಹೇಳಿದ್ರು ನಾವು ಜನವರಿಲೇ ಪ್ರಿಡಿಕ್ಟ್ ಮಾಡಿದ್ವಿ ಅಂತ. ಜನವರಿ ಪ್ರಿಡಿಕ್ಟ್ ಮಾಡಿದ್ಮೇಲೆ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಬೇಕಾಯ್ತು ಅದ್ರ ಬಗ್ಗೆ. ಈಗ ಆದೇಶ ಆದ್ರೂ ಕೂಡ ಇನ್ನೂ ಅಪೀಲ್ ಆಗಕ್ಕೆ ರೆಡಿ ಇಲ್ಲ. ಕಾರಣ ಏನು? ನಿಮ್ ಫೇಲ್ಯೂರ್ ಅಲ್ವಾ ಅದು? ನೀವು ಇವತ್ತು ರಾಜ್ಯ ಸಚಿವ ಸಂಪುಟದ ಬಗ್ಗೆ ಗಮನ ಹರಿಸ್ತಾ ಇದ್ದೀರಿ. ನಟರಾಜ್ ಗೌಡ್ರ ಮಾತು ಕೇಳಿದ್ರೆ ಒಂದು ಅರ್ಥ ಆಗ್ತಿದೆ, ಆತಂಕ ಇದೆ ರೀ. ಈಗ ಸುಪ್ರೀಂ ಕೋರ್ಟ್ ಹೋಗಿ ಬಯಸ್ಕೊಂಡ್ರೆ ಏನ್ ಮಾಡೋದು? ನೀರು ಬಿಡಲ್ಲ. ಆಯ್ತು, ನೀರು ಬಿಡ, ಕರೆಕ್ಟ್ ವ್ಯಾಲಿಡ್ ಪಾಯಿಂಟ್. ನಟರಾಜ್ ಗೌಡ್ರು ಹೇಳಿದ್ರು ನೀರು ಬಿಡಲ್ಲ ಅಂತ, ಕರೆಕ್ಟ್. ನೀವು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಬಿಡಬೇಡಿ, ಹೋಗಿ ನೀವು ಸುಪ್ರೀಂ ಕೋರ್ಟ್ ಹಾಕಿ. ಏನ್ ಆದೇಶ ಮಾಡಿದ್ರು ಕೊಡಲ್ಲ ಅಂತ ಹೇಳಿ. ಈಗ ಅಜಿತ್ ಅವರೇ, ಈಗ ಇವರೇ ಒಂದು ಹೇಳಿದ್ರು, ಅಲ್ಲ, ನೀರು ಬಿಡೋದಿಲ್ಲ ಅನ್ನುವುದೇ ದೃಢ ಸಂಕಲ್ಪ ಆಗಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಯಾಕೆ? ಈಗ ಹೋಗ್ಬೇಕು ಯಾಕೆ? ಅಜಿತ್ ಅವ್ರಿಗೆ ಕೇಳಿಸ್ಕೊಳ್ಳಿ, ನಾನು ಅದನ್ನೇ ಹೇಳ್ತೀನಿ. ಆಯ್ತು ಪಾಪ, ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನೀರಿಲ್ಲ, ನೀರು ಬಿಡಕ್ಕಾಗಲ್ಲ, ಕುಡಿಯುವ ನೀರಿನ ಆದ್ಯತೆ ನಂಬರ್ 1. ನಂಬರ್ 2, ನಾವು CWRC-ನಲ್ಲಾಗ್ಬೋದು, CWMA-ನಲ್ಲಿ ಸಂಪೂರ್ಣ ಅಂಕಿಅಂಶಗಳನ್ನು ಹಿರಿಯ ವಕೀಲರ ತಂಡ, ನೀರಾವರಿ ತಜ್ಞರು, ಅಧಿಕಾರಿಗಳು ಎಲ್ಲರೂ ರೆಪ್ರೆಸೆಂಟ್ ಮಾಡಿದ್ದಾರೆ. ಆದಾಗ್ಯೂ ಕೂಡ ಅದು 3,500 ಕ್ಯೂಸೆಕ್ಸ್ ಬಿಡಿ, 4 TMC ಬಿಡಿ ಅಂತ ಹೇಳಿದೆ. 31 TMC ಬಿಡಬೇಕಾದಂಥ ಜಾಗದಲ್ಲಿ ತಿಂಗಳಲ್ಲಿ ಅವರು 4 TMC ಬಿಡಿ ಅಂತ ಕೇಳ್ರಿ. ನಾವು ನೀರು ಬಿಡಲ್ಲ. ನಿಮ್ಮಿಬ್ರು ನಷ್ಟ ತೊಂದರೆ ಅರ್ಥ ಆಗ್ತಾ ಇಲ್ಲ. ನಾವು ಅದನ್ನು ನಿಭಾಯಿಸಬೇಕು. ಸರ್, ಒಂದ್ ನಿಮಿಷ. ಸಮರ್ಥವಾದ ಮಂಡನೆ ಕರ್ನಾಟಕ ಮಾಡಿದೆ. ಆದ್ರೂ ತಮಿಳುನಾಡಿನ ಪರವಾಗಿ ತೀರ್ಪು ಹೋಗಿದೆ. ಆದ್ರೂ ಕೂಡ 3,500 ಕ್ಯೂಸೆಕ್ಸ್ ಬಿಡಿ ಅಂತ ಹೇಳಿ ತೀರ್ಪು ಹೋಗಿದೆ. ಅದಕ್ಕಾಗಿ ನಾವು ಕಾರಣ ಏನು? ಈಗ ಕಾರಣ ಅವ್ರು ಯಾವಾಗಲೂ ಹಂಗೆ ಮಾಡ್ತಾರೆ. 177 TMC ಬಿಡಬೇಕಾಗಿತ್ತು ನೋಡಿ. ಇದೊಂದೇ ಸಲ ಅಲ್ಲ, ಇದೊಂದೇ ವರ್ಷ ಅಲ್ಲ, ಪ್ರತಿ ಸಮಯದಲ್ಲೂ ನಮ್ಮ ಸಮಸ್ಯೆಯನ್ನು ಹೇಳಿಕೊಂಡ ನಂತರವೂ ತಮಿಳುನಾಡಿನ ಪರವಾಗಿ CWRC ಮತ್ತು CWMA ತೀರ್ಪು ಪ್ರತಿ ಕಾರಣ ಏನು ನೋಡಿ? ಪ್ರತಿ ಸಮಯದಲ್ಲೂ ಕೂಡ CWRC ಆಗ್ಬೋದು, CWMA ಆಗ್ಬೋದು, ಈ ಥರ ತೀರ್ಪುಗಳನ್ನು ಕೊಟ್ಟಿದೆ. ಪ್ರತಿ ಸಮಯದಲ್ಲೂ ಕೊಟ್ಟಿದೆ. ಯಾವಾಗಲೂ ನಮ್ಮಲ್ಲಿ ನಾವು ಯಾವಾಗ ನೀರು ಬಿಡೋದಿಲ್ಲ, ತಮಿಳುನಾಡು ಅವರು ಅಪೀಲ್ ಮಾಡ್ತಾರೆ, ಅವಾಗ ಅವರು ಇಷ್ಟು ಬಿಡಲೇಬೇಕು ಅಂತ ನಮಗೆ ನಿರ್ದೇಶನವನ್ನು ಕೊಡ್ತಾನೆ ಇದ್ದಾರೆ. ಈ ಬಾರಿ ನಾವು ಅದನ್ನು ನಿರ್ದೇಶನವನ್ನು ಜುಲೈ 29 ತಾರೀಕಿಂದ ನಾವು ಇಂಪ್ಲಿಮೆಂಟ್ ಮಾಡಿ ಬಿಡಬೇಕಾಗಿತ್ತು. ಅವ್ರ ಪ್ರಕಾರ ನಾವು ಬಿಡಲ್ಲ. ಇದು ನಮ್ಮ ನೀರಿಲ್ಲ, ಕುಡಿಯೋ ನೀರು ನಮ್ಮ ಫಸ್ಟ್ ಪ್ರಿಫರೆನ್ಸ್, ನಮ್ಮ ರೈತರಿಗೆ ಕೊಡೋಕ್ಕಾಗಿಲ್ಲ ನಾವು. ಸೊ ಇದು ನಮ್ಮ ಆದ್ಯತೆ ಇದೆ. ಸೊ ಇದರೊಳಗೆ ಇನ್ನೇನು ಕಾಂಪ್ಲೆಕ್ಸ್ ಬರ್ತದೆ, ಏನು ಕಾಂಪ್ಲೆಕ್ಸಿಟಿ ಇದೆ. ಹೌದು, ಸುಪ್ರೀಂ ಕೋರ್ಟ್ ಅವರು ಹೋಗ್ತಾರೆ, ನಾವು ಕೂಡ ಹೋಗ್ಬೇಕಾಗ್ತದೆ, ಅಪೀಲ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅವರು ಕೇಂದ್ರ ಸರ್ಕಾರಕ್ಕೆ ಹೋಗ್ತಾರೆ, ನಾವು ಕೂಡ ಹೋಗ್ಬೇಕಾಗ್ತದೆ. ಅದಕ್ಕೆ ನಮ್ಮ ತಂಡ ಸಂಪೂರ್ಣವಾಗಿ ಸನ್ನದ್ಧವಾಗಿದೆ. ಅದ್ರ ಜೊತೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಕೇವಲ ನಾವಲ್ಲ, ಕೇಂದ್ರ ಸರ್ಕಾರ ಜೊತೆಗೆ ಲಿಂಕ್ ಆಗೋಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ 28 ಸಂಸದರಿದ್ದಾರೆ, ಅವ್ರನ್ನೂ ಉಪಯೋಗಿಸ್ಕೊಂಡು, ಸರ್ವಪಕ್ಷವನ್ನು ಉಪಯೋಗಿಸ್ಕೊಂಡು, ಹೆಂಗೆ ತಮಿಳುನಾಡಲ್ಲಿ ಒಂದು ಧ್ವನಿ ಇದೆ, ಕರ್ನಾಟಕದ ಅದೇ ಥರ ಒಂದು ಧ್ವನಿ ಮಾಡಿ ಕಾನೂನು ಹೋರಾಟವನ್ನು ಮಾಡ್ತೀವಿ. ಎರಡನೇದು ಸರ್ಕಾರದ ಇನ್ವಾಲ್ವ್ಮೆಂಟ್, ಕೇಂದ್ರ ಸರ್ಕಾರದ ಇನ್ವಾಲ್ವ್ಮೆಂಟ್. ಯಾಕಂದರೆ ಇದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಅಂತಾರಾಜ್ಯ ವಿಷಯ ಬಂದಾಗ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಇದೆ. ಅದನ್ನು ಆಲ್ರೆಡಿ ಮನಮೋಹನ್ ಸಿಂಗ್ ಅವರು ಅದನ್ನು ಪಾಲಿಸಿದ್ದಾರೆ. ಹೌದ್ರಿ, ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ನಾನು ಒಪ್ಕೊಳ್ತೀನಿ. ಪಕ್ಕದಲ್ಲಿರೋದು ನಿಮ್ಮದೇ ಆಡಳಿತದಲ್ಲಿರೋ ಸರ್ಕಾರ, ಅದು ಈಗ ಏನು ಕಾಂಗ್ರೆಸ್ ಇಸ್ ಪಾರ್ಟ್ ಆಫ್ ಗವರ್ನಮೆಂಟ್. ಈಗ ಏನ್ ಗೊತ್ತಾ ಅಜಿತ್ ಅವರೇ, ಅಲ್ಲ ಒಂದು ನಿಮಿಷ, ಐ ಅಗ್ರಿ. ಅಂದ್ರೆ ನಿಮ್ಮ ಬೆಂಬಲದೊಂದಿಗೆ ವಿಜಯ್ ಸರ್ಕಾರ ನಿಂತ್ಕೊಂಡಿದೆ. ಐ ಅಗ್ರಿ. ಈಗ ಏನ್ ಗೊತ್ತಾ, ಹಂಗಿರುವಾಗ ಯಾಕೆ ಡೈರೆಕ್ಟ್ ಆಗಿ ವಿಜಯ್ಗೆ ಹೇಳಬಾರ್ದು? ಒಂದೇನ್ ಗೊತ್ತಾ, ಸ್ವಲ್ಪ ಅಜಿತ್ ಅವರೇ ಒಂದ್ ನಿಮಿಷ ಗೊತ್ತಾ, ಅಲ್ಲಿ ನಮ್ಮ ಒಂದ್ ನಿಮಿಷ ಅಲ್ಲಿ 5 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. ಆ ಶಾಸಕರು ತಮಿಳುನಾಡಿನ ಪರವಾಗಿದ್ದಾರೆ. ಇಲ್ಲಿ ನಮ್ಮಲ್ಲಿ 140 ಕಾಂಗ್ರೆಸ್ ಶಾಸಕರಿದ್ದಾರೆ. 140 ಶಾಸಕರು ಕೂಡ ಕರ್ನಾಟಕದ ಪರವಾಗಿದ್ದಾರೆ.
ನಮ್ಮ ರಾಜ್ಯದ ಹಿತ ನಾವು ನೋಡ್ತೀವಿ, ಅವ್ರ ರಾಜ್ಯದ ಪರವಾಗಿ ಅವ್ರು ಮಾತಾಡ್ತಿರ್ತಾರೆ, ಅವ್ರ ವಾದ ಅವ್ರಿಗೆ ಸರಿ ಅನ್ಸುತ್ತೆ, ನಮ್ಮ ವಾದ ನಮ್ಗೆ ಸರಿ ಅನ್ಸುತ್ತೆ. ಆದಾಗ್ಯೂ ಕೂಡ ಅಂಥದ್ರಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕದ ಪರವಾಗಿ ನಿಂತ್ಕೊಳ್ಳಬೇಕು ಇಲ್ಲ ಅಂತ ನಾನೇನು ಹೇಳ್ತೀನಿ ನಿರೀಕ್ಷೆ. ಗೊತ್ತಾ, ಈ ಥರ ಇಶ್ಯೂ ಬಂದಾಗ ಕೇಂದ್ರ ಸರ್ಕಾರಕ್ಕೆ ಆ ಸುಪೀರಿಯಾರಿಟಿ ಇದೆ, ಆ ಅಧಿಕಾರ ಇದೆ. ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ಎರಡು ರಾಜ್ಯದ ಮುಖ್ಯಮಂತ್ರಿಗಳು ಕರೆಸಿ ವಸ್ತುಸ್ಥಿತಿ ಏನಿದೆ ಅದನ್ನು ಅವ್ರಿಗೂ ಮನವರಿಕೆ ಮಾಡಿಕೊಟ್ಟು ನಮಗೂ ಮನವರಿಕೆ ಮಾಡಿಕೊಟ್ಟು ಒಂದು ವಿನ್ ವಿನ್ ಸಿಚುವೇಶನ್ ಮಾಡುತ್ತೆ. ಅದನ್ನು ಮುಂಚೆ ಮನಮೋಹನ್ ಸಿಂಗ್ ಅವರು ಮಾಡಿದ್ದಾರೆ 2002ರಲ್ಲಿ, ಈಗಲೂ ಕೂಡ ಸಾಧ್ಯ ಇದೆ. ನಾನು ಅದನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕಾನೂನು ಹೋರಾಟ ನಾವು ಇಲ್ಲಿವರೆಗೂ ಮಾಡಿದ್ದೀವಿ. ನೀರು ಬಿಡಕ್ಕಾಗಿಲ್ವಾ? ಬಿಟ್ಟಿಲ್ಲ. ನಾನು ಅದನ್ನು ಸ್ಪಷ್ಟವಾಗಿ ಹೇಳಿದೆ, ನೀರು ಬಿಟ್ಟಿಲ್ಲ, ಬಿಡ್ತಾ ಇಲ್ಲ. ನಾಳೆ ಸರ್ವಪಕ್ಷ ಸಭೆಯಲ್ಲಿ ಏನು ತೀರ್ಮಾನ ಬರುತ್ತೆ, ಕೇಂದ್ರ ಸರ್ಕಾರಕ್ಕೆ ಹೋಗೋದು, ಸುಪ್ರೀಂ ಕೋರ್ಟ್ಗೆ ಹೋಗೋದು, ಎಲ್ಲರದ್ದು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕಂತ ತೀರ್ಮಾನವನ್ನು ಮಾಡಿದ್ದೀವಿ ಅಷ್ಟೇ ಹೊರತು BJP JDS ಅವರು ಏನು ಖುಷಿ ಪಡೋ ಅಗತ್ಯ ಇಲ್ಲ. ಇದರೊಳಗೆ ತಮಿಳುನಾಡಿನ ಪರ ತಮಿಳುನಾಡು ಇರ್ತದೆ, ಕರ್ನಾಟಕದ ಪರ ಕರ್ನಾಟಕ ಇರ್ತದೆ. ನಾವು ನೀರು ರೈತರ ಪರ ನಾವಿದ್ದೀವಿ, ಜನತೆಯ ಪರ ನಾವಿದ್ದೀವಿ, ಜನತೆಯ ಪರ ನಾವಿದ್ದೀವಿ. ನಾನು ಹೇಳ್ತೀನಿ ಏನ್ ಗೊತ್ತಾ, ಫಸ್ಟ್ ಟೈಮ್ ಬಿಜೆಪಿಯ ಸಂಸದರು ನೋಡಿ, ನೀವು ನೋಡಿರ್ಬೋದು, ಫಸ್ಟ್ ಟೈಮ್ ಬಿಜೆಪಿಯ ಸಂಸದರು ಇವತ್ತು ನಿನ್ನೆ ಈಚೆಗೆ ಬಂದು ಇಲ್ಲ ನಾವು ಜೊತೆಗಿದ್ದೀವಿ, ಕೇಂದ್ರ ಸರ್ಕಾರ ಜೊತೆ ಚರ್ಚೆ ಮಾಡೋಣ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ. ನಮ್ಗೆ ಸ್ವಾಗತ ಇದೆ. ಬಿಜೆಪಿಯ ಸಂಸದರು ಇವತ್ತೇ ಫಸ್ಟ್ ಟೈಮ್ ಕಳೆದ 10-12 ವರ್ಷಗಳಲ್ಲಿ ನಾವು ನೋಡಿದಂಗೆ ಫಸ್ಟ್ ಟೈಮ್ ಕರ್ನಾಟಕದ ಪರವಾಗಿ ಇಲ್ಲ ನಾವು ಮಾತಾಡೋಣ, ಕೇಂದ್ರ ಸರ್ಕಾರ ಜೊತೆ ಮಾತಾಡೋಣ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಬಿಜೆಪಿ ಸಂಸದರು ಫಸ್ಟ್ ಟೈಮ್. ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಖಂಡಿತವಾಗಿ ನಾಳೆ ಸರ್ವಪಕ್ಷ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಭಾನುವಾರ, ಅದರ ಮೇಲೆ ಕೇಂದ್ರ ಸರ್ಕಾರನೂ ಅಪೀಲ್ ಮಾಡ್ತೀವಿ, ತಮಿಳುನಾಡಿಗೂ ಮನವರಿಕೆ ಮಾಡ್ಕೊಡ್ತೀವಿ, ಸುಪ್ರೀಂ ಕೋರ್ಟ್ಗೂ ಹೋಗ್ತೀವಿ. ರಾಜ್ಯದ ರೈತರ ಕುಡಿಯೋ ನೀರಿನ ಹಿತವನ್ನು ನಾವು ಕಾಪಾಡ್ತೀವಿ. ಅದನ್ನು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ತಮಿಳುನಾಡು ನೀರು ಬಿಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ, ಇವತ್ತವರೆಗೂ ಬಿಟ್ಟಿಲ್ಲ. ಇನ್ನು ಸೋಮವಾರದ ಮೇಲೆ ಸುಪ್ರೀಂ ಕೋರ್ಟಿಂದ ಕದ ತಟ್ಟುವಂಥದ್ದು, ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುವಂಥದ್ದು ಇದ್ದೇ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.